ಪೇಸ್ಟ್ ವಿಚಾರಕ್ಕೆ ಬರೋದಾದ್ರೆ ಹಾಗಾದ್ರೆ ಹೇಗೆ ಹಲ್ಲುಜ್ಬೇಕು? ಈಗ ಟೂತ್ ಬ್ರಷ್ಗಳಿಂದ 2 ರೀತಿಯ ಬ್ರಷ್ ಇದೆ. ನೀವು ಯಾವ್ದಾದ್ರು ಹೋಟೆಲ್ಗೆ ಹೋಗಿ ಇಳ್ಕೊಂಡಾಗ ಅವ್ರು ಟೂತ್ ಪೇಸ್ಟ್ ಬ್ರಷ್ ಕೊಡ್ತಾರೆ. ಅದು 2 ಸಲ ಉಜ್ಜಿದ ತಕ್ಷಣ ಅದು ಒಳ್ಳೆ ಅರಳಿಬಿಟ್ಟು ನಾಳೆ ಬೆಳಿಗ್ಗೆ ಅಂತೀರಿ ಅದು ಉಪಯೋಗಕ್ಕೆ ಬರೋದಿಲ್ಲ. ಚೀಪ್ ಕ್ವಾಲಿಟಿ, ಒನ್ ಟೈಮ್ ಯೂಸ್ ಅದು. ಓಕೆ, ಅದು ಬಹಳ ಪೂರ್ ಕ್ವಾಲಿಟಿ. ಆ ಪ್ಲಾಸ್ಟಿಕ್ ಬಣ್ಣದ ಪ್ಲಾಸ್ಟಿಕ್ ಬಣ್ಣ ಬರಬೇಕಾದ್ರೆ ಸೀಸದ ಕೆಲವು ಲವಣಗಳನ್ನ ಹಾಕ್ತಾರೆ. ಸೀಸ ಒಂದೇ ಅಲ್ಲ, ಬೇರೆ ಬೇರೆ ರಾಸಾಯನಿಕ ಪದಾರ್ಥಗಳನ್ನ ಹಾಕ್ತಾರೆ. ಆ ಟೂತ್ ಪೇಸ್ಟ್ ಇದೆಯಲ್ಲ ಚಿಕ್ಕದು, ಇಷ್ಟೇ ಇರುತ್ತೆ ಟ್ಯೂಬ್, ಅದ್ರಲ್ಲಿ ಅರ್ಧ ಗಾಳಿ, ಸ್ವಲ್ಪ ಹಾಕಿದ್ರೆ ಒಂದು ಹೊತ್ತಿಗೆ ಎಷ್ಟು ಬೇಕೋ ಅಷ್ಟೇ ಬರುತ್ತೆ. ಹೆಚ್ಚು ಕಮ್ಮಿ ಎಲ್ಲ ಬೇರೆ ದೇಶಗಳಿಂದ ಬರುತ್ತೆ. ನಾನು ಯಾವ ಒಂದು ದೇಶದ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಎಲ್ಲ ಗೊತ್ತಿದೆ ನಮಗೆಲ್ಲ. ಚೀಪ್ ಕ್ವಾಲಿಟಿ, ಪೂರ್ ಕ್ವಾಲಿಟಿ ಎಲ್ಲಿಂದ ಬರುತ್ತೆ ಅಂತ ಅದ್ರ ಬಗ್ಗೆ ನಾನು ಹೇಳಬಾರ್ದು. ಒಂದು ಸಾಮಾಜಿಕವಾಗಿ ಮಾತಾಡುವಾಗ ಇನ್ನೊಂದು ದೇಶವನ್ನ ಹೀನಾಯವಾಗಿ ನೋಡೋದು ತಪ್ಪಾಗತ್ತೆ. ಎಲ್ಲ ದೇಶದಲ್ಲೂ ಈ ರೀತಿ ಕಾರ್ಯ ಅಲ್ಲ, ಕೆಲವು ಸಾರಿ ತಪ್ಪು ಮಾಡಿದಾಗ ಅವ್ರನ್ನ ಹೇಳಬೇಕು. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ನಮ್ಮ ದೇಶದಲ್ಲೇ ನಾವು 25 ರೂಪಾಯಿ ಟೂತ್ ಪೇಸ್ಟ್ ಸಿಗುತ್ತೆ, 200 ರೂಪಾಯಿ ಟೂತ್ ಪೇಸ್ಟ್ ಸಿಗುತ್ತೆ. ಕ್ವಾಲಿಟಿ ಬೇರೆ ಬೇರೆ ಇದೆ. ಪ್ಲಾಸ್ಟಿಕ್ ಒಂದು ರಾಸಾಯನಿಕ ವಸ್ತು, ಅದರಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಕು ಬರುತ್ತೆ, ಸೀಸು ಬರುತ್ತೆ. ಅದು 2ರಿಂದನೂ ನಮಗೆ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ. ಪ್ರತಿ ದಿವಸ ಬೆಳಗ್ಗೆ ನಾವು ನೀರು ಕುಡಿಯೋದಕ್ಕೆ ಮೊದಲು ಆ ಟೂತ್ ಪೇಸ್ಟ್ ಇರತಕ್ಕಂಥ ನೀರನ್ನೇ ಕುಡಿದು ಬಿಡ್ತೀವೋ ಏನೋ ಗೊತ್ತಿಲ್ಲ. ಮೈಕ್ರೋ ಪ್ಲಾಸ್ಟಿಕ್ ಇರತಕ್ಕಂಥ, ಯಾವಾಗ ಮೈಕ್ರೋ ಪ್ಲಾಸ್ಟಿಕ್ ಜಾಸ್ತಿ ಆಯ್ತು ಅಂದ್ರೆ, ಮೊದಲು ಪ್ಲಾಸ್ಟಿಕ್ ಎಷ್ಟೇ ವರ್ಷ ಆದ್ರೂ ಹಾಳಾಗ್ತಾ ಇರಲಿಲ್ಲ. 1000 ವರ್ಷ ಹಂಗೆ ಭೂಮಿಯಲ್ಲಿ ಇರೋದು. ರೀಸೈಕಲಬಲ್, ಡಿಸೆಂಟಿಗ್ರಬಲ್ ಪ್ಲಾಸ್ಟಿಕ್ ಅಂತ ಬಂತು. ನೀವು ಹಾಕಿ ಪುಡಿ ಆಗ್ಬಿಡುತ್ತೆ, ಇನ್ನೂ ಪುಡಿ ಆಗ್ಬಿಡುತ್ತೆ, ಮೈಕ್ರೋ ಪ್ಲಾಸ್ಟಿಕ್ ಆಗ್ಬಿಡುತ್ತೆ, ಫಿಶ್ ತಿನ್ನುತ್ತೆ, ಅದು ನಿಮಗೂ ಬರುತ್ತೆ ಫಿಶ್ ಮೂಲಕ ಅಂತ. ನೋಡಿ, ನಮಗೆ ಈ ಟೆಕ್ನಾಲಜಿ ಅಡ್ವಾನ್ಸ್ ಆದಷ್ಟು ಹೆಚ್ಚು ಪ್ರಾಬ್ಲಮ್ಗಳನ್ನು ತರಿಸ್ಕೊಳ್ತಾ ಇದ್ವಿ. ಕೆಲವು ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದ್ವಿ ಅಂತ ಅಂದ್ಕೊಳ್ತೀವಿ, ಅದರ ಪ್ರಾಬ್ಲಮ್ಗಳು ಕೂಡ ಹೆಚ್ಚು ಮಾಡ್ತಾ ಬರ್ತಾ ಇದ್ವಿ. ಬೆಳಗ್ಗೆ ಎದ್ದು ನಾವು ಫಸ್ಟ್ ಉಪಯೋಗಿಸ್ದಾಗ ಇರತಕ್ಕಂಥ ಟೂತ್ ಪೇಸ್ಟ್ ಬ್ರಷ್ನಿಂದ ನಮಗೆ ಸೀಸ ಒಂದೇ ಅಲ್ಲದೆ ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ದೇಹವನ್ನು ಸೇರುತ್ತೆ. ನಾವು ಹಿಂದೆ, ನನಗೆ ಇನ್ನೂ ಜ್ಞಾಪಕ ಇದೆ, ನಮ್ಮ ಅಜ್ಜಿ ಮನೆ, ತಾತನ ಮನೆ ಹೋದಾಗ ಹಳ್ಳಿಯಲ್ಲಿ ಹೇಗೆ ಹಲ್ಲುಜ್ಜಿತಾ ಇದ್ವಿ. ನಂಜನಗೂಡು ವಜ್ರದಂತಿ ಆ ಪುಡಿ ಹಾಕೊಂಡು ಕೈನಲ್ಲಿ ಬೆರಳಲ್ಲಿ ಉಜ್ಜಿಕೊಳ್ತಾ ಇದ್ವಿ. ಟೂತ್ ಪೇಸ್ಟ್ ಇರಲಿಲ್ಲ, ಟೂತ್ ಬ್ರಷ್ ಇರಲಿಲ್ಲ. ಅದನ್ನೆಲ್ಲ ಇವರೇ ಆಯ್ತು. ನಂಜನಗೂಡು ಟೂತ್ ಪೌಡ್ರು ಬಹಳ ರುಚಿಯಾಗಿರೋದು, ಗಮ್ಮಂತಿರೋದು. ಅದು ಹೊಟ್ಟಿನಲ್ಲಿ ಸುಟ್ಟು ಮಾಡ್ತಾ ಇದ್ರು. ಬಿ ವಿ ಪಂಡಿತರು, ಆಯುರ್ವೇದಿಕ್ ಫಿಸಿಷಿಯನ್. ಹೋಗಿದ್ದೆ ನಾನು ನೋಡೋದಕ್ಕೆ, ಮೊಮ್ಮಗ ನಾನೇ ಶಿಷ್ಯ. ಸರಿ, ಮಕ್ಕಳು ತಿನ್ಬಿಡೋರು ಅದನ್ನ. ಅಯ್ಯೋ ತಿಂತಾರಲ್ಲ, ಸ್ವಲ್ಪ ಕಹಿ ಮಾಡ್ಬೇಕು ಅಂದ್ರೆ ಈಜಿಲ ಪುಡಿನೂ ಸೇರಿಸ್ಬಿಡೋರು. ಅವ್ರಿಗೆ ಕಪ್ಪಿಗಿರೋದು ನೋಡಿದ್ರೆ ಯಾರು ತಿನ್ನಕ್ಕೆ ಬರೋದು, ಮನಸ್ಸು ಬರೋದಿಲ್ಲ. ಅವ್ರದ್ದು 2 ವೆರೈಟಿ ಬಂತು. ಒಂದು ಮಣ್ಣಿನ ಕಲರು, ಇನ್ನೊಂದು ಈಜಿಲಿನ ಕಲರು. ಜೊತೆಗೆ ಹಲ್ಲುಜ್ಜಬೇಕಾದ್ರೆ ಇವತ್ತು ನೀವು ಹಳ್ಳಿಗಳಿಗೆ ಹೋಗಿ ಬೇವಿನ ಕಡ್ಡಿ ಮುರಿತಾರೆ, ಕೈಯಲ್ಲಿ ಜಗಿತಾರೆ, ಇದನ್ನ ಸ್ವಲ್ಪ ಬಿಟ್ಕೊಳತ್ತೆ, ಅದನ್ನ ಚೆನ್ನಾಗಿ ಅದ್ರಲ್ಲಿ ಕೈ ಆಗುತ್ತೆ, ಸ್ವಲ್ಪ ಉಜ್ಜಿತಾರೆ ಅಲ್ವಾ. ಅದರಿಂದ ಏನಾದ್ರು ಹಾನಿ ಆಗುತ್ತೆ ನಮ್ಗೆ ಖಂಡಿತ ಆಗೋದಿಲ್ಲ. ಅದೇ ನಾವು ಟೂತ್ ಬ್ರಷ್ ಉಪಯೋಗಿಸಿದಾಗ ನನಗೆ ಆ ಬೇವಿನ ಕಡ್ಡಿನೇ 1000 ಪಾಲು ಒಳ್ಳೇದು ನಮಗೆ ಅಂತ ಅನ್ಸುತ್ತೆ. ಆದರೆ ಮನೆಗಳಲ್ಲಿ ಒಂದಷ್ಟು ಬೇವಿನ ಕಡ್ಡಿ ಕಟ್ಟಿಟ್ಕೋಬೇಕು ಉಜ್ಜೋದಕ್ಕೆ, ಇದೆಲ್ಲ ಸಾಧ್ಯ ಇಲ್ಲ. ಅದರಿಂದ ಇರೋದ್ರಲ್ಲಿ ಒಳ್ಳೆಯ ಟೂತ್ ಬ್ರಷ್ ತರಿಸ್ಕೋಬೇಕು, ಸ್ವಲ್ಪ ಹಣ ಹೆಚ್ಚಾಗುತ್ತೆ, ಉಪಯೋಗಿಸ್ಕೋಬೇಕು. ಅದಾದ ನಂತರ ಏನ್ ಮಾಡ್ತೀವಿ ನಾವು, ಸ್ನಾನಕ್ಕೆ ಆದಂತೆ ಈ ಸೋಪ್ ಅಂತ, ಆ ಸೋಪ್ ಅಂತ, ಆ ಶಾಂಪು, ಈ ಶಾಂಪು, ಆ ಕಂಡೀಷ್ನರ್, ಈ ಕಂಡೀಷ್ನರ್, ಎಲ್ಲ ಕೆಮಿಕಲ್ಸು. ನಮ್ಮದು ಸರ್ವಂ ಕೆಮಿಕಲ್ ಮಯಂ ಜಗತ್ತಾಗಿಬಿಟ್ಟಿದ್ದೀವಿ ಅಲ್ವಾ. ನಿಜ. ಏನು ಎಲ್ಲ ಆಗಿ, ಸ್ನಾನ ಆಗಿ, ಆ ಸೋಪ್ ಎಲ್ಲ ತೆಗೆದು, ಡಿಟರ್ಜೆಂಟ್ ಎಲ್ಲ ತೆಗೆದ ಮೇಲೆ ಇನ್ನೊಂದು ಬಾಟಲ್ ಸ್ಪ್ರೇ ಮಾಡ್ಕೊಳ್ಳೋದು, ಅದು ಕೆಮಿಕಲ್. ಎಲ್ಲವೂ ಆರ್ಗ್ಯಾನಿಕ್ ಕೆಮಿಕಲ್, ಆರೋಮ್ಯಾಟಿಕ್ ಕೆಮಿಕಲ್ಸ್. ಆರೋಮ್ಯಾಟಿಕ್ಸ್ ಅಂದ್ರೆ ಅದರಿಂದ ನಮಗೆ ತೊಂದರೆ ಹೆಚ್ಚೆ. ಯಾಕೆ ಮೇಕಪ್ ಮಾಡ್ಕೋಬೇಕು ಹೇಳಿ? ಈಗ ಟೂತ್ ಪೇಸ್ಟ್ ನಲ್ಲಿರುವ ಕೆಲವು ರಾಸಾಯನಿಕಗಳು ನಮ್ಮ ಮೆದುಳಿಗೆ ಹೆಂಗೆ ಎಫೆಕ್ಟ್ ಮಾಡೋದು? ಅದೇನಾಗುತ್ತೆ, ಸೀಸ ಉದಾಹರಣೆ ಅದು ನಮ್ಮ ಯಾವ ಮೂಲದಿಂದನಾದರೂ ಬರಲಿ, ಟೂತ್ ಪೇಸ್ಟಿಂದ ಬರುತ್ತೋ, ಪ್ಲಾಸ್ಟಿಕ್ಕಿಂದ ಬರುತ್ತೋ, ಅಥವಾ ಇನ್ಯಾವುದೇ ಪದಾರ್ಥಗಳ ಮೂಲಕ ನಮಗೆ ಸೀಸ ನಮ್ಮ ದೇಹವನ್ನು ಹೋಗಾಗ 3 ರೂಟ್ ಇದೆ ಅದಕ್ಕೆ ಹೋಗ್ಬೇಕಾದ್ರೆ. ನಾವು ಯಾವುದಾದ್ರು ಊರಿಗೆ ಹೋಗ್ಬೇಕಾದ್ರೆ ರೈಲಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಏರೋಪ್ಲೇನ್ ಹೋಗ್ಬೋದು. ಹಾಗೆ ಈ ಸೀಸ ನಮ್ಮ ದೇಹವನ್ನು 3 ದಿಕ್ಕಿನಲ್ಲಿ ನುಗ್ಗುತ್ತೆ. ಒಂದು, ನಾವು ತಿಂತೀವಲ್ಲ, ಕುಡಿತೀವಲ್ಲ, ಆಹಾರ ಪದಾರ್ಥಗಳು, ನೀರು, ಅದರ ಮೂಲಕ ಸೀಸ ನಮ್ಮ ಜಠರವನ್ನು ಸೇರಿಕೊಂಡು ಜಠರದಲ್ಲಿ ಅಬ್ಸರ್ವ್ ಆಗಿಬಿಡುತ್ತೆ. ಅದು ಇನ್ಆರ್ಗ್ಯಾನಿಕ್ ಲೆಡ್ ಅಂತ ಹೆಸರು ಅದಕ್ಕೆ. ಉದಾಹರಣೆಗೆ ಲೆಡ್ ಕ್ರೋಮೇಟ್ ಅಂತ ಒಂದಿದೆ, ಹಳದಿ ಬಣ್ಣ, ಅರಿಶಿಣದ ಬಣ್ಣ. ಇದೇನಾಗುತ್ತೆ,
ಎಲ್ಲೆಲ್ಲಿ ಹಳದಿ ಬಣ್ಣದ ಚಾಕ್ಲೇಟ್ ಅಲ್ಲ, ಕ್ರೀಮು ಚಾಕ್ಲೇಟ್ ಎಲ್ಲ ಇರುತ್ತೆ, ಕರೆಕ್ಟ್. ಅವರು ಈ ರಾಸಾಯನಿಕವನ್ನು ಉಪಯೋಗಿಸ್ಬೇಕು. ರೆಡ್ ಕ್ರೋಮೇಟ್ ಅಂತ ಕೆಲವರು ಹಿಂದೆ ಹೇಳ್ತಾ ಇದ್ರು. ಹೌದು. ನಮ್ಮ ಎಲ್ಲಿ ಹಳದಿಯನ್ನ ಅರಿಶಿಣವನ್ನು ಯೂಸ್ ಮಾಡ್ತಾ ಇದ್ವಿ, ಅದು ಸ್ವಲ್ಪ ಇದನ್ನು ಅಡಲ್ಟ್ರೇಟ್ ಮಾಡಿಬಿಡ್ತಾ ಇದ್ರು ಅಂತ. ಈಗ ಒಂದೇ ಟೂತ್ ಬ್ರಷ್ ಅನ್ನ ತುಂಬಾ ದಿನ ಬಳಸಿದ್ರೆ ಅದರಿಂದ ಏನಾದ್ರು ದೊಡ್ಡ ಕಾಯಿಲೆ ಬಂದ್ಬಿಡುತ್ತಾ, ಏನಾಗುತ್ತೆ? ದೊಡ್ಡ ಕಾಯಿಲೆ ಅನ್ನೋದಕ್ಕಿಂತ ನಿಧಾನವಾಗಿ ನಮಗೆ ಗೊತ್ತಿಲ್ಲದೇ ಒಂದು ಕಾಯಿಲೆಯನ್ನ ನಾವು ಇನ್ವೈಟ್ ಮಾಡಿಬಿಡ್ತೀವಿ, ಗೊತ್ತೇ ಆಗೋದಿಲ್ಲ. ಹಾಗಾದ್ರೆ ಎಷ್ಟು ದಿನ ಬಳಸಬೇಕು ಒಂದು ಟೂತ್ ಬ್ರಷ್ ಅನ್ನ? ಬ್ರಷ್ ಅರಳುತ್ತಲ್ಲ, ಆಗ ತೆಗೆದು ಎಷ್ಟು ಬಿಡಬೇಕು. ಈಗ ಮಕ್ಕಳಿಗೆ ಬಳಸೋ ಪೌಡರ್ಗಳಿರ್ಬೋದು, ಇವೆಲ್ಲ ಎಷ್ಟು ಮಟ್ಟಿಗೆ ಕ್ಯಾನ್ಸರ್ ಕಾರಕ ಅಂಶಗಳಿರುತ್ತೆ, ಹೇಗೆ ಬಳಸಬೇಕು ಮಕ್ಕಳಿಗೆ ಪರ್ಟಿಕ್ಯುಲರ್? ಯಾವುದೇ ಒಂದು ಪದಾರ್ಥ ನೈಸರ್ಗಿಕವಾಗಿ ಬಂದಿಲ್ಲ. ನಮ್ಮಲ್ಲಿ ನಾವೆಲ್ಲ ಮಕ್ಕಳಾಗಿದ್ದ ನಮ್ಮ ತಾಯಿ ಹೇಳಿದ್ರು, ಕಡಲೆ ಹಿಟ್ಟು ಉಜ್ಜಿಬಿಟ್ಟು ಸ್ನಾನ ಮಾಡಿಸ್ತಾರೆ. ಕಡಲೆ ಹಿಟ್ಟು ನೋಡಿ, ಹೌದು, ಅವ್ರೇನಾದ್ರು ಟಾಲ್ಕಮ್ ಪೌಡ್ರ್ ತಗೊಂಡ್ಬಂದ್ರ, ಪಾಂಡ್ಸ್ ಕ್ರೀಮ್ ತಂದ್ರ? ಇಲ್ಲ, ಕಡಲೆ ಹಿಟ್ಟು ತಲೆಗೆ ಎಣ್ಣೆ ಹಾಕಿ, ಹರಳೆ ಎಣ್ಣೆ ಹಾಕಿ, ಬಿಸಿಲಲ್ಲಿ ಕೂಡಿಸಿ, ಬಿಸಿ ನೀರು ಹಾಕಿ, ಸೀಗೆ ಪುಡಿ ಅಲ್ವಾ ಹಾಕಿ ಸ್ನಾನ ಮಾಡಿಸಿದಾಗ ಇವತ್ತು ನೋಡಿ ನನಗೆ ಅಬ್ದುಲ್ ಕಲಾಂ ಒಂದೇ ತರ ಕೂದಲಿದೆ. ಅದೇ ಇವತ್ತು ಬಹಳ ಎಕ್ಸ್ಪೆನ್ಸಿವ್, ಅತಿ ದುಬಾರಿ ಶಾಂಪೂಗಳು, ಕಂಡೀಷನರ್ಗಳು, ತಲೆ ಕೂದಲೆಲ್ಲ ಬಿದ್ದೋಗಿರೋರು ಬಹಳ ಜನ ನೋಡಿದ್ದೀನಿ. ಹೌದಲ್ಲ? ಇದರಲ್ಲೇನು ಸತ್ಯಾಂಶ ಇದನ್ನು ಸುಳ್ಳು ಯಾವುದೂ ಇಲ್ಲ. ಕೆಮಿಕಲ್ಸ್ ಅನ್ನ ಆದಷ್ಟು ನಾವು ತಡೆಗಟ್ಟಬೇಕು, ಕಮ್ಮಿ ಉಪಯೋಗಿಸ್ಬೇಕು. ಕೆಮಿಕಲ್ಸ್ ಇಂದ ನಮಗೆ ಹಾನಿಯೇ ಹೊರತು ಅದರಿಂದ ನಮ್ಗೆ ಯಾವುದು ಅನುಕೂಲವಿಲ್ಲ. ಈ ಪ್ರತಿಯೊಂದು ಔಷಧಿ ಕೂಡ ಒಂದು ಕೆಮಿಕಲ್ಲು ಅಥವಾ 2 ಕೆಮಿಕಲ್ಲು. ಕರೆಕ್ಟ್.